ಅವರಿಗೆ ಜವಾಬ್ದಾರಿಗಳು ವಹಿಸಿಕೊಳ್ಳೋದ್ರಿಂದಾಗಿ ಸಹಜವಾಗಿ ಅವರಿಗೆ ಒಂದು ವಿಶ್ವಾಸ ಮೂಡಿದ ಮುಂದಿನ ಚುನಾವಣೆಯಲ್ಲಿ ನಾನು ಮುಖ್ಯಮಂತ್ರಿ ಆಗಬಹುದು ಅನ್ನುವಂಥದ್ದು. ಮತ್ತು ಮೂಲತಃ ಈಗಾಗಲೇ ಗೊತ್ತಿದ್ದ ವಿಷಯದ ಶಾ ಮತ್ತು ನಮ್ಮ ಮೋದಿಯವರಿಗೆ ಯಡಿಯೂರಪ್ಪನ ಕಂಡ್ರೆ ಅಷ್ಟೇ ಕಷ್ಟ. ಆದರೆ ಇವತ್ತಿನ ಪರಿಸ್ಥಿತಿ ಒಳಗೆ ಮತ್ತು ಯಡಿಯೂರಪ್ಪನ ಮಗ ವಿಜಯೇಂದ್ರ ವಿಜೃಂಭಣೆ ಮಾಡ್ತಾ ಇರೋದು, ಯತ್ನಾಳರು ತಮ್ಮ ನಾಲಿಗೆಯಿಂದ ಒಂದು ನಾಯಕತ್ವ ಪಡ್ಕೊಳ್ಳೋಂಥ ಸಂದರ್ಭದಲ್ಲೇ ತಮ್ಮನ್ನು ಅಪ್ರಸ್ತುತ ಮಾಡಿಕೊಂಡಿದ್ದು ಬಿ ಜೆ ಪಿಯಲ್ಲೇ ಅತಿ ಆದರೆ ಯಾವುದಾದ್ರೂ ವಿಷಯ ಅಂತ ಅಮೃತ ಸಹಿತ ವಿಷಯ ಆಗ್ತದೆ ಅಂತ ಹಂಗೆ ಅತಿ ಮಾತಾಡಿ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಪಾರ್ಟಿಯಿಂದ ಹೋಗೋದಕ್ಕೆ ದಾರಿ ಮಾಡಿಕೊಂಡ್ರು ಯತ್ನಾಳರು. ಹೇಳಿದ್ರು ಹಿರಿಯರ ಪಾರ್ಟಿ ಹೇಳಿದ್ರು, ನೀವು ಮೌನ ಇರಪ್ಪ, ನೀವು ಆದಷ್ಟು ನಿಯಂತ್ರಣ ಮಾಡಿಕೊಡ್ರಿ ನಿಮ್ಮ ನಾಲಿಗೆ ಮೇಲೆ ಅಂತ ಹೇಳಿದೆ. ಅವರ ಅಥವಾ ಯಡಿಯೂರಪ್ಪನ ನಾನಾ ಅನ್ನೋ ಹಂತಕ್ಕೆ ಬಂದಾಗ ಆಗ ಸಹಜದ ಕ್ಯಾಲ್ಕುಲೇಷನ್ ಮಾಡ್ತಾರೆ ಯಾರಾದರೂ. ರಾಜ್ಯ ಮಟ್ಟದಲ್ಲೇ ಯತ್ನಾಳರ ವ್ಯಕ್ತಿತ್ವ ಏನು, ಜನ ಎಷ್ಟು ಅವ್ರನ್ನ ಬೆಳೆಸ್ತಾರ, ಯಡಿಯೂರಪ್ಪರ ರಾಜಕೀಯ ಬೇರುಗಳೇನು ಅನ್ನುವಂಥದ್ದು ಆಗ ಬಂದಾಗ ಸಹಜ ಅನಿಸಿದ ದೆಹಲಿಯವರಿಗೆ ವಿಶೇಷವಾಗಿ ಕೇವಲ ಯತ್ನಾಳ್ ಒಬ್ಬರಿಂದ ಗೆಲ್ಲಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಭಾಳಷ್ಟು ಆದರೆ ಚಿಗುರು ಮೀಸೆ ಹುಡುಗರು ಹಿಂದುತ್ವ ನೆಲೆಗಟ್ಟಿನಲ್ಲಿ ಒಂದಿಷ್ಟು ಬೆನ್ನು ಹತ್ಬೋದು. ಆದರೆ ದೂರದೃಷ್ಟಿ ಇದ್ದಂತಹ ತಿಳುವಳಿಕೆ ಇದ್ದಂಥ ಜನ ಯತ್ನಾಳ್ ಜೊತೆ